ಎಲ್ರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಶಂಕರ್ ಬೆಳ್ಳೂರು, ಕರಿಯರ್ ಕೌನ್ಸಿಲರ್. ನನ್ನ ಹತ್ರ ಕೌನ್ಸಲಿಂಗ್ ಬರೋ ಸುಮಾರು ಪೋಷಕರು ಒಂದು ವಿಚಾರ ಹಂಚ್ಕೊತಾರೆ. ಕೋವಿಡ್ಗೆ ಮುಂಚೆ ನನ್ನ ಮಕ್ಕಳು ಎಲ್ಲ ಸರಿ ಇದ್ದರು, ನಮ್ಮ ನಡುವೆ ಒಳ್ಳೆ ಮಾತುಕತೆ ಆಗೋದು ಎಲ್ಲದೂ ಹಂಚ್ಕೊತಾ ಇದ್ರು. ಬಟ್ ಕೋವಿಡ್ ನಂತರ ಗೊತ್ತಿಲ್ಲ ಸರ್, ಯಾಕೋ ಎಲ್ಲ ಬದಲಾಗ್ಬಿಟ್ಟಿದೆ, ಈಗ ಮುಂಚಿನ ಥರ ಇಲ್ಲ ಅಂತ. ಈ ವಿಚಾರದ ಬಗ್ಗೆ ಹೆಚ್ಚು ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ ನನಗನ್ಸತ್ತೆ ಏನು ಅಂದರೆ, ಎಲ್ಲಿವರೆಗೂ ಮಕ್ಕಳು ಮನೆಗೆ ವಾಪಸ್ ಬಂದಮೇಲೆ ಶಾಲೆಯಿಂದನೋ ಕಾಲೇಜಿಂದನೋ ಅವತ್ತು ಅವರ ಜೀವನದಲ್ಲಿ ಹೊರಗಡೆ ಏನೇನು ನಡೀತು ಅದೆಲ್ಲದೂ ನಿಮ್ಮ ಜೊತೆ ಹಂಚ್ಕೊಳ್ಳೋ ಮನಸ್ಥಿತಿಲಿದ್ದರೆ, ನಿಮ್ಮ ಕಮ್ಯುನಿಕೇಷನ್ ಚಾನಲ್ ತುಂಬ ಸ್ಟ್ರಾಂಗ್ ಆಗಿದ್ದರೆ, ಅಲ್ಲಿವರೆಗೂ ನಿಮ್ಮ ಮಕ್ಕಳು ಸೇಫು ಮತ್ತು ಪೋಷಕರಾಗಿ ನೀವು ಸೇಫು. ಒಂದು ವೇಳೆ ಈ ರೀತಿ ಉತ್ತಮ ಬಾಂಧವ್ಯ ಇಲ್ಲ ಅಥವಾ ಕಮ್ಯುನಿಕೇಷನ್ ಅಷ್ಟು ಚೆನ್ನಾಗಿ ಆಗ್ತಿಲ್ಲ, ಈ ಥರದ್ದೇನಾರು ನಿಮ್ಮಲ್ಲಿ ಆತಂಕ ಇದ್ದರೆ ನಿಮ್ಮೆಲ್ಲರಿಗೂ ಇವತ್ತೊಂದು ಒಳ್ಳೆಯ ಅವಕಾಶದ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪವರ್ಫುಲ್ ಮೈಂಡ್ಸ್ ಇದು ನಮ್ಮ ಮೈಸೂರಿನ ಸಂಸ್ಥೆ. ಇವರು ಸೈಕಾಲಜಿ ಕ್ಷೇತ್ರದಲ್ಲಿ, ಕೌನ್ಸಲಿಂಗ್ ಕ್ಷೇತ್ರದಲ್ಲಿ ತುಂಬ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಇದ್ರದ್ದು ಫೌಂಡರು ವೇದಪ್ರಧಾನ್ ಅವರು. ಇವ್ರು ಏನು ಮಾಡ್ತಿದ್ದಾರೆ, ಪವರ್ಫುಲ್ ಮೈಂಡ್ಸ್ ಅವರು, ಈ ಮೇ ತಿಂಗಳು 9 ಮತ್ತು 10ನೇ ತಾರೀಕು 1 ನೈಟ್ 2 ಡೇಸ್ದು ಒಂದು ವರ್ಕ್ಶಾಪ್ ಅರೇಂಜ್ ಮಾಡ್ತಾ ಇದ್ದಾರೆ. ಒಂದು ರೆಸಾರ್ಟಲ್ಲಿ ಅಥವಾ ಹೋಟ್ಲಲ್ಲಿ. ಇದು ಯಾವತ್ತಿದೆ? ಮೇ 9 ಮತ್ತು 10. ಇದು ಫ್ಯಾಮಿಲಿ ಎನ್ರಿಚ್ಮೆಂಟ್ ಸಮ್ಮರ್ ಕ್ಯಾಂಪ್ ಅಂತ ಕರೀತಾರೆ. ಇದು ನಿಜವಾಗ್ಲೂ ತುಂಬ ಒಳ್ಳೆಯ ಒಂದು ಕೆಲಸ. ಏಕೆಂದರೆ ಇವತ್ತು ಏನಾಗಿದೆ, ಮನೆ ಒಳಗಡೆ ಯಾರಿರ್ತೀವಿ ನಾವು, ಗಂಡ ಹೆಂಡತಿ ಮಕ್ಕಳು, ಈ ಬಾಂಧವ್ಯ ಇವತ್ತು ತುಂಬ ಸವಕಲಾಗ್ತಾ ಇದೆ. ಸಂವಹನ ಅಥವಾ ಕಮ್ಯುನಿಕೇಷನ್ ಅಂತೂ ತುಂಬಾ ಕಷ್ಟ ಆಗ್ತಾ ಇದೆ. ಅಪ್ಪ ಅಮ್ಮ ಹೇಳಿದ ಮಾತನ್ನು ಮಕ್ಳು ಕೇಳೋದಿಲ್ಲ, ಮಕ್ಕಳು ಹೇಳೋದು ಅಪ್ಪ ಅಮ್ಮಂಗೆ ಅರ್ಥ ಆಗಲ್ಲ. ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದಾಗ ಯಾಕೆ ಸಡನ್ನಾಗಿ ಮಕ್ಕಳುಗಳು ತಮ್ಮ ಭಾವನೆಗಳನ್ನ, ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದು ಕಮ್ಮಿ ಮಾಡ್ತಾ ಬರ್ತಾರೆ ಅಂದರೆ, ಎಲ್ಲೋ ಒಂದು ಕಡೆ ಬಹುಶಃ ನಾವು ಪೇರೆಂಟ್ಸ್ ಆಗಿ ವಿ ಸ್ಟಾರ್ಟ್ ಜಡ್ಜಿಂಗ್ ದೆಮ್, ವಿಲ್ ಸ್ಟಾರ್ಟ್ ಕಂಪೇರಿಂಗ್ ದೆಮ್. ಅದಕ್ಕೆ ಬೇಡ ಬಿಡಪ್ಪ ಇರತ್ರಿ ಹೇಳ್ಕೊಳ್ಳೋದೇ ಬೇಡ ಅಂದ್ಕೊಂಡು ಸುಮ್ಮನೆ ಆಗ್ಬೋದು, ಅದೊಂದು ಸಾಧ್ಯತೆ ಇದೆ. ಅಥವಾ ಇನ್ನೇನೇನು ಸಾಧ್ಯತೆ ಇದೆ, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳ ಬಾಂಧವ್ಯ ತುಂಬ ಚೆನ್ನಾಗಿರೋ ಹಾಗೆ ಯಾವ ರೀತಿ ಇರಬೇಕು, ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸಮ್ಮರ್ ಕ್ಯಾಂಪಲ್ಲಿ ನಿಮಗೆ ಅರಿವು ಮೂಡಿಸ್ತಾರೆ. ಹಾಗಾಗಿ ಯಾವ್ಯಾವ ಪೋಷಕರು